ಮುಂಬೈಗೆ ಈಗ ಬಿಜೆಪಿನೇ ಬಾಸ್. ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ? ಅವ್ರದ್ದೇ ಸರ್ಕಾರ ಇತ್ತಲ್ವಾ ಅಂತ ನೀವು ಹೇಳ್ಬೋದು. ಆದರೆ ಮಹಾನಗರ ಪಾಲಿಕೆ ಮುಂಬೈನಲ್ಲಿ ಇಲ್ಲಿಯವರೆಗೂ ಕೂಡ ಸರಿಸುಮಾರು 3 ದಶಕ ಅಂತಲೇ ಇಟ್ಕೊಳ್ಳಿ, 28 ವರ್ಷ 3 ದಶಕ ಅಂತಲೇ ಇಟ್ಕೊಳ್ಳಿ, ಶಿವಸೇನೆ ಠಾಕ್ರೆ ಅಲ್ಲಿ ಬಲವಾಗಿ ಬೇರೂರಿದ್ದಿದ್ದು. ಅವ್ರದ್ದೇ ಮೇಯರು, ಅವ್ರದ್ದೇ ಆಡಳಿತಗಳು ಇರ್ತಾ ಬಂದಿದ್ದು. 30 ವರ್ಷಗಳಿಂದಲೂ ಕೂಡ ನಡೆಸ್ಕೊಂಡು ಬರೋದಿದ್ದಿಲ್ಲ. ಹಿಂದೆ ಯಾವುದಾದ್ರು ರಾಜಮನೆತನ ಕೇಳ್ತಾ ಇದ್ವಿ, ಅವ್ರು 150 ವರ್ಷ, ಇವ್ರು 100 ವರ್ಷ, 50 ವರ್ಷ ಹಿಂಗೆಲ್ಲ ಆಳ್ವಿಕೆ ಅಂತಿದ್ರಲ್ಲ. ಹಂಗೆ ಮುಂಬೈನಲ್ಲಿ ಮುಂಬೈನ ಮಹಾನಗರ ಪಾಲಿಕೆಯಲ್ಲಿ ಠಾಕ್ರೆ ಅಚ್ಚಳಿಯದೆ ಗಟ್ಟಿಯಾಗಿ ಬೇರೂರಿದ್ರು. ಅದನ್ನ ಅಲುಗಾಡಿಸಿ ಬಿಡುವಂತ ಕೆಲಸವನ್ನ ಈ ಬಾರಿ ಬಿಜೆಪಿ ಮತ್ತು ಶಿವಸೇನೆ ಮಾಡಿದೆ. ಯಾವ ಶಿವಸೇನೆ? ಶಿಂದೆ ಶಿವಸೇನೆ. ಅಲ್ಲಿ ಇಬ್ರು ಕೂಡ ಬ್ರದರ್ಸ್ ಒಂದಾದ್ರು. ಆ ಬ್ರದರ್ಸ್ ಒಂದಾದ್ರೂ ಕೂಡ ಪ್ರಯೋಜನ ಆಗಲಿಲ್ಲ. ಏನಾಯ್ತು ಹಾಗಿದ್ದಾಗ? ಮುಂಬೈನಲ್ಲಿ ಬಿಜೆಪಿ ಕಮಾಲ್ ಮಾಡೋಕೆ ನಾಂದಿ ಹಾಡಿದ್ದೇನು? ಅದರೊಂದು ರಿಪೋರ್ಟ್ ಇದೆ, ಫಸ್ಟ್ ಅದನ್ನ ನೋಡ್ಕೊಂಡು ಬನ್ನಿ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮೇಲುಗೈ. ಗೆದ್ದು ಬೀಗಿದ ಬಿಜೆಪಿ ಮಹಾಯುತಿ ಮೈತ್ರಿಕೂಟ. ದೇಶದ ಶ್ರೀಮಂತ ಪಾಲಿಕೆ ಬಿಜೆಪಿ ಪಾಲಿಗೆ. 3 ದಶಕಗಳ ಬಳಿಕ ಬಿಜೆಪಿಗೆ ಮೇಯರ್ ಪಟ್ಟ. ಮಹಾರಾಷ್ಟ್ರದಾದ್ಯಂತ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮತದಾನ ಪರ್ವ ಆಗಿದೆ. ಬೃಹತ್ ಮುಂಬೈ ಪಾಲಿಕೆಗೆ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಮತ್ತು ಠಾಕ್ರೆ ಸಹೋದರ ಸಂಬಂಧಿಗಳೊಂದಿಗೆ ತೀವ್ರ ಹಣಾಹಣಿಯಾಗಿತ್ತು. ಆದರೆ ಎಕ್ಸಿಟ್ ಪೋಲ್ನಲ್ಲಿ ಅಂದಾಜು ಮಾಡಿದಂತೆ ಚುನಾವಣಾ ಫಲಿತಾಂಶದಲ್ಲೂ ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ. ಸತತ 9 ವರ್ಷಗಳ ಸುದೀರ್ಘ ಅವಧಿಯ ಬಳಿಕ ನಡೆದ ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿದೆ. ದೇಶದ ಶ್ರೀಮಂತ ಪಾಲಿಕೆ ಅಂತಾನೆ ಖ್ಯಾತಿ ಪಡೆದಿರುವ ಮುಂಬೈ ಮಹಾನಗರ ಪಾಲಿಕೆಯ ಗದ್ದುಗೆಯನ್ನ ಬಿಜೆಪಿ ತನ್ನದಾಗಿಸಿಕೊಂಡಿದೆ. ಸಲೀಸಾಗಿ ಶತಕ ದಾಟಿದ ಬಿಜೆಪಿಗೆ ಮೇಯರ್ ಪಟ್ಟ ಸಿಕ್ಕಿದೆ. ಈ ಮೂಲಕ 30 ವರ್ಷಗಳಿಂದ ಠಾಕ್ರೆ ಪಾರುಪತ್ಯಕ್ಕೆ ಬ್ರೇಕ್ ಬಿದ್ದಿದೆ. ಮಹಾರಾಷ್ಟ್ರದ 29 ಸ್ಥಳೀಯ ಸಂಸ್ಥೆಗಳಿಗೆ ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟ 23 ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರ ಹಿಡಿಯುವತ್ತ ಮುನ್ನಡೆ ಸಾಧಿಸಿದೆ. ಮುಂಬೈ, ಪುಣೆ, ನಾಗ್ಪುರ್ ಸೇರಿದಂತೆ ಮಹಾನಗರದ ಪ್ರಮುಖ ನಗರ ಪಾಲಿಕೆಗಳಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಗೆಲುವು ಸಿಕ್ಕಿದೆ. ಶಿವಸೇನೆ, ಕಾಂಗ್ರೆಸ್, ಎನ್ಸಿಪಿ ಪಕ್ಷಗಳಿಗೆ ತೀವ್ರ ಹಿನ್ನಡೆಯಾಗಿದೆ. ಮುಂಬೈ ನಮ್ದು, ಮುಂಬೈನಲ್ಲಿ ನಾವೇ ಪೊಲಿಟಿಕಲ್ ಡಾನ್ ಅಂತ ಠಾಕ್ರೆ ಕುಟುಂಬ ಹೇಳ್ತಾ ಇತ್ತು. ಆದ್ರೆ ಇವತ್ತಿನ ಫಲಿತಾಂಶ ಎಲ್ಲವನ್ನು ಕೂಡ ತಲೆ ಕೆಳಗಾಗಿ ಮಾಡಿದೆ. ನಿರೀಕ್ಷೆಯಂತೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಜಯವನ್ನ ಸಾಧಿಸಿದೆ. ಅದರಲ್ಲೂ ಕೂಡ ರಾಜ್ ಠಾಕ್ರೆ ಜೊತೆಗೆ ಉದ್ಧವ್ ಠಾಕ್ರೆ ಇಬ್ರು ಕೂಡ ಒಂದಾಗಿ ದೊಡ್ಡ ಮಟ್ಟದ ಕಮಾಲ್ ಮಾಡಬಹುದು ಅನ್ನೋ ನಿರೀಕ್ಷೆಗಳು ಕೂಡ ಒಂದು ರೀತಿಯಲ್ಲಿ ತಲೆ ಕೆಳಗಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ 30 ವರ್ಷಗಳಿಂದ ಅಧಿಕಾರ ಚುಕ್ಕಾಣಿ ಹಿಡಿದಿದ್ದಂತ ಶಿವಸೇನೆ, ಉದ್ಧವ್ ಠಾಕ್ರೆ ಬಣ ಇವತ್ತು ಮುಗ್ಗರಿಸಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕಾಂಗ್ರೆಸ್ ಮತ್ತೆ ಎನ್ಸಿಪಿ ಶರದ್ ಪವಾರ್ ಬಣವೂ ಕೂಡ ಮುಗ್ಗರಿಸಿದೆ. ಹಾಗಾಗಿ ಫಲಿತಾಂಶ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಇನ್ನು ಮುಂದೆ ಮುಂಬೈನಲ್ಲಿ ಟ್ರಿಬಲ್ ಎಂಜಿನ್ ಸರ್ಕಾರ, ಅಂದ್ರೆ ವಿಧಾನಸಭೆಯಲ್ಲೂ ಕೂಡ ಅವ್ರದೇ ಸರ್ಕಾರ, ಕೇಂದ್ರದಲ್ಲೂ ಕೂಡ ಅವ್ರದೇ ಸರ್ಕಾರ, ಜೊತೆಗೆ ಮುಂಬೈನಲ್ಲೂ ಕಾರ್ಪೊರೇಷನ್ ಕೂಡ ಅವ್ರದೇ ಸರ್ಕಾರ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಬಿಜೆಪಿ ಎದುರಾಳಿಗಳನ್ನ ಧೂಳಿಪಟ ಮಾಡಿದೆ. ಮುಂಬೈ ಮೇಲೆ ಹಿಡಿತ ಕಳೆದುಕೊಂಡ ಠಾಕ್ರೆ ಟೀಮ್. ದೇಶದ ಶ್ರೀಮಂತ ಪಾಲಿಕೆಗೆ ಬಿಜೆಪಿ ಆಡಳಿತ. ದೇಶದ ಆರ್ಥಿಕ ರಾಜಧಾನಿ ಹಾಗೂ ಶ್ರೀಮಂತ ಮಹಾನಗರ ಪಾಲಿಕೆಯಾಗಿರುವ ಮುಂಬೈನಲ್ಲಿ ಪಾಲಿಕೆ ಆಡಳಿತಕ್ಕಾಗಿ ಬಿಜೆಪಿ ನೇತೃತ್ವದ ಮಹಾಯುತಿ ಹಾಗೂ ಶಿವಸೇನೆ ನಡುವೆ ನಡೆದ ಹಣಾಹಣಿಯಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಕಳೆದ 30 ವರ್ಷಗಳಿಂದ ಮುಂಬೈ ಮಹಾನಗರ ಪಾಲಿಕೆ ಶಿವಸೇನೆಯ ಭದ್ರಕೋಟೆಯಾಗಿದ್ದು, ಇದೇ ಮೊದಲ ಬಾರಿಗೆ ಬಿಜೆಪಿ ನೇತೃತ್ವದ ಮಹಾಯುತಿ ಈ ಭದ್ರಕೋಟೆಯನ್ನ ಭೇದಿಸಿದೆ. ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮಣಿಸೋಕೆ ಹಲವು ವರ್ಷಗಳಿಂದ ದೂರ ಆಗಿದ್ದಂತಹ ಉದ್ಧವ್ ಠಾಕ್ರೆ ಹಾಗೂ ರಾಜ್ ಠಾಕ್ರೆ ಸಹೋದರರು ಒಂದಾಗಿದ್ರು. ಗೆಲುವು ಸುಲಭದ ತುತ್ತಾಗಿರಲಿಲ್ಲ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನ ವಿಭಜಿಸಿ ಏಕನಾಥ್ ಶಿಂದೆ ಜೊತೆಗೂಡಿ, ಹಾಗೆ ಎನ್ಸಿಪಿಯನ್ನ ವಿಭಜಿಸಿ ಅಜಿತ್ ಪವಾರ್ ಜೊತೆಗೂಡಿ ಮಹಾಯುತಿ ಮೈತ್ರಿಕೂಟ ರಚಿಸಿಕೊಂಡಿರುವ ಬಿಜೆಪಿ ಮುಂಬೈ ಸೇರಿದಂತೆ ಮಹಾರಾಷ್ಟ್ರದ ಪ್ರಮುಖ ಪಟ್ಟಣಗಳ ಪಾಲಿಕೆಗಳ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದೆ. 227 ವಾರ್ಡ್ಗಳಲ್ಲಿ, ಬಿಎಂಸಿಯ 227 ವಾರ್ಡ್ಗಳಲ್ಲಿ 130 ವಾರ್ಡ್ಗಳು ಮರಾಠಿ ಅಸ್ಮಿತೆಯ ವಾರ್ಡ್ಗಳು. ಆ ಕಾರಣಗಳಿಗೋಸ್ಕರವಾಗಿ ರಾಜ್ ಠಾಕ್ರೆ ಮತ್ತೆ ಉದ್ಧವ್ ಠಾಕ್ರೆ ಒಟ್ಟಾಗಿ ಒಂದು ರೀತಿಯಲ್ಲಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ರು. ಕಳೆದ 6 ತಿಂಗಳಿಂದಲೂ ಕೂಡ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನ ಮಾಡಿ ಮರಾಠಿ ಅಸ್ಮಿತೆಯನ್ನ ನಾವು ಉಳಿಸ್ಕೊಂಡಿದ್ದೇವೆ, ಹಾಗಾಗಿ ಮರಾಠಿ ಮತಗಳು ಯಾವುದೇ ಕಾರಣಕ್ಕೂ ಕೂಡ ವಿಭಜನೆ ಆಗೋದಿಲ್ಲ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲ ಒಂದ್ ಕಡೆ ಈ ಒಂದು ಶಿವಸೇನೆ, ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಸುಮಾರು 70 ಸ್ಥಾನಗಳ ರೀಚ್ ಹಾಕೋದಕ್ಕೆ ಸಾಧ್ಯ ಆಗಿದೆ. ಆದ್ರೂ ಕೂಡ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಕಾರಣ ಎನ್ಸಿಪಿ ಕಳಪೆ ಪ್ರದರ್ಶನ ಆಗಿರ್ತಕ್ಕಂಥದ್ದು, ಶರದ್ ಪವಾರ್ ಬಣ. ನಿಜವಾಯಿತು ಎಕ್ಸಿಟ್ ಪೋಲ್ ಫಲಿತಾಂಶ. ಪಾಲಿಕೆ ಚುನಾವಣೆಯಲ್ಲೂ ಮುಗ್ಗರಿಸಿದ ಕಾಂಗ್ರೆಸ್. ಎಕ್ಸಿಟ್ ಪೋಲ್ನಲ್ಲಿ ಬಹುತೇಕ ಎಲ್ಲ ಏಜೆನ್ಸಿಗಳು ಬಿಜೆಪಿಗೆ ಬಹುಪರಾಕ್ ಹಾಕಿತ್ತು. ಅದೇ ರೀತಿ ಬಿಜೆಪಿ ಗೆದ್ದು ಬೀಗಿದೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣ, ಎನ್ಸಿಪಿ ಶರದ್ ಪವಾರ್ ಬಣ,
ಕಾಂಗ್ರೆಸ್ ಚುನಾವಣೆಯಲ್ಲಿ ಕಮಾಲ್ ಮಾಡೋಕೆ ವಿಫಲವಾಗಿದೆ. ಇತ್ತೀಚೆಗೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ, ಶಿವಸೇನೆ ಮತ್ತು ಎನ್ಸಿಪಿ ಪಕ್ಷಗಳು ಭಾರೀ ಬಹುಮತದಿಂದ ಅಧಿಕಾರ ಹಿಡಿದಿದ್ವು. ಈ ಬಾರಿ ಮಹಾಯುತಿ ಮೈತ್ರಿಕೂಟದಲ್ಲಿ ಬಿಜೆಪಿ, ಶಿವಸೇನೆ ಹೊರತುಪಡಿಸಿ ಬೇರೆ ಬೇರೆಯಾಗಿ ಸ್ಪರ್ಧಿಸಿದ್ವು. ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿರುವ ಬಿಜೆಪಿ ನೇತೃತ್ವದ ಮಹಾಯುತಿ ಪಾಲಿಕೆ ಚುನಾವಣೆಯಲ್ಲೂ ಗೆದ್ದು ಬೀಗಿದೆ. ಮುಂಬೈ, ಪುಣೆ, ನಾಗ್ಪುರ ಸೇರಿದಂತೆ ಪ್ರಮುಖ ಪಾಲಿಕೆಗಳಲ್ಲಿ ಕಾಂಗ್ರೆಸ್, ಶಿವಸೇನೆ, ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಸೋಲುಂಡಿದೆ. ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ನಿಜವಾದಂತೆ ಕಾಣಿಸ್ತಾ ಇದೆ. ಪ್ರಬಲವಾದ ಪೈಪೋಟಿ ಕೊಡಬಹುದು ಅಂತೂ, ಜೊತೆಗೆ ಇಷ್ಟು ದಿನ ಅಧಿಕಾರದಲ್ಲೂ ಕೂಡ ಇದ್ದ ಶಿವಸೇನೆ ಸೇರಿದಂತೆ ಕಾಂಗ್ರೆಸ್, ಎನ್ಸಿಪಿ ಎಲ್ಲವೂ ಕೂಡ ಧೂಳಿಪಟಾದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ವಿಧಾನಸಭೆ ಚುನಾವಣೆಯನ್ನು ಗೆದ್ದಿದ್ದಂಥ ಬಿಜೆಪಿ ಈಗ ಅಷ್ಟೇ ಸ್ಪಷ್ಟವಾದ ಭರ್ಜರಿ ಬಹುಮತದೊಂದಿಗೆ ಮಹಾನಗರ ಪಾಲಿಕೆಗಳ ಅಧಿಕಾರವನ್ನ ಹಿಡಿದಿದೆ. ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಜಯಬೇರಿ. ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದ್ದು, ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಮುಂಭಾಗ ಸಂಭ್ರಮಾಚರಣೆ ಮಾಡಲಾಯಿತು. ಕಾರ್ಯಕರ್ತರು ಸಿಹಿ ಹಂಚಿ, ಪಟಾಕಿ ಹಚ್ಚಿ ಸಂಭ್ರಮಿಸಿದ್ರು. ಇನ್ನು ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ ಗೆಲುವಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಭಿನಂದಿಸಿದ್ದಾರೆ. ನಿನ್ನೆಯೇ ಎಕ್ಸಿಟ್ ಪೋಲ್ಗಳಲ್ಲಿ ಮುಂಬೈನಲ್ಲಿ ಬಿಜೆಪಿ ಬರುತ್ತೆ ಅಂತ ಹೇಳಿದ್ರು. ಈ ಗೆಲುವಿಗೆ ಪ್ರಧಾನಿ ಮೋದಿ, ಮಹಾರಾಷ್ಟ್ರ ಸಿಎಂಗೆ ಅಭಿನಂದನೆ ಸಲ್ಲಿಸಿದ್ದೀನಿ ಅಂದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಾಜಕೀಯ ಬೆಳವಣಿಗೆ, ಸ್ಥಳೀಯವಾಗಿ ಬಿಜೆಪಿ ನಾಯಕರ ತೀರ್ಮಾನ ಏನಿದೆ, ಇದೆಲ್ಲವನ್ನ ನೋಡಿಕೊಂಡು ಜಿಬಿಎ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿಯಾಗೋ ವಿಚಾರ ತೀರ್ಮಾನ ಮಾಡ್ತೀವಿ ಅಂತ ಸುಳಿವು ಕೊಟ್ರು. ಇವತ್ತು ಮುಂಬೈನಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯ ನೇತೃತ್ವದಲ್ಲಿ ಮುಂಬೈನ ಕಾರ್ಪೊರೇಷನ್ ಅಧಿಕಾರಕ್ಕೆ ಪಡಿತಕ್ಕಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ, ಗೌರವಿತ ಪ್ರಧಾನಮಂತ್ರಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಇಲ್ಲ, ಅದರ ಬಗ್ಗೆ ನಮ್ಮ ಪಕ್ಷವು ಸಿದ್ಧತೆ ಏನು ಮಾಡಬೇಕು, ಅದು GBA ಚುನಾವಣೆ ಅಷ್ಟೇ ಅಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಪಕ್ಷದ ಸಿದ್ಧತೆ ಏನಾಗಬೇಕು ಅದೆಲ್ಲದಕ್ಕೂ ನಾವೀಗಾಗಲೇ ತಯಾರಿ ಮಾಡ್ತಾ ಇದ್ದೀವಿ. ಒಟ್ಟಾರೆ ಪ್ರತಿಷ್ಠೆಯ ಕಣವಾಗಿದ್ದ ಮುಂಬೈ ಪಾಲಿಕೆಯನ್ನ ಬಿಜೆಪಿ ಕಬಳಿಸಿದೆ. ವಾರ್ಷಿಕ ಬಜೆಟ್ 74,400 ಕೋಟಿಗಿಂತ ಹೆಚ್ಚಿರುವ ಬೃಹನ್ ಮುಂಬೈ ಪಾಲಿಕೆಯಲ್ಲಿ ಬಿಜೆಪಿ ತನ್ನ ಪಾರುಪತ್ಯವನ್ನ ಆರಂಭಿಸಲಿದೆ. ಕಾಂಗ್ರೆಸ್ ಲೋಕಲ್ ಎಲೆಕ್ಷನ್ನಲ್ಲೂ ಸೋತು ಸುಣ್ಣವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.